ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೇರಿಕಾದಲ್ಲಿ ಇರುವಂಥ 3 ಸುಂದರ ಸ್ಥಳಗಳನ್ನು ನೋಡ್ಲಿಕ್ಕೆ ಹೊಂಟೇವ್ರಿ. ಹಾಗಾದ್ರೆ ಅವು ಯಾವುವು ಅಂತ ನೋಡೋಣ ಬರಲ್ಲ. ಇಲ್ಲಿ ಅಮೇರಿಕಾದೊಳಗೆ ಸುಂದರವಾದಂಥ ದೊಡ್ಡ ದೊಡ್ಡ ಮನೆ ಇರ್ತಾವ್ರಿ. ಆದ್ರೆ ಮನೆಯೊಳಗೆ ಗಂಡ ಹೆಂಡತಿ ಮತ್ತು ನಾಯಿ ಇಷ್ಟು ಇರುದ್ರಿ. ಯಾಕಂದ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದೊಡ್ಡವ್ರು ಆತ್ಕೊಳ್ಳೇನ ಸಾಲಿ ಕಲಿಯಾಕಂತ ಹೊರಗೆ ಹೋಗ್ತಾರ್ರಿ. ಮುಂದೆ ಅವರು ಸಾಲಿ ಕಲಿತ ನೌಕರಿ ಮಾಡಿ ಸಪ್ರೇಟ್ ಮನೆ ಮಾಡಿ ಇರುವುದು ಬಹಳ ಸಾಮಾನ್ಯ ರೀ. ಈಗ ನಾವು ಇಲ್ಲಿ ಸ್ನೋಕಾಲ್ಮಿ ಫಾಲ್ಸಿಗೆ ಬಂದೇವ್ರಿ. ಇದು ನೋಡ್ರಿ, ನಮ್ಮ ಜೋಗ್ ಫಾಲ್ಸ್ ಕಣ್ಣಂಗ ಕಾಣಿಸ್ತೈತ್ರಿ. ಆದ್ರೆ ಇದು 750 ಅಡಿ ಎತ್ತರದಿಂದ ಬೀಳ್ತೈತ್ರಿ. ನಮ್ಮ ಜೋಗ್ ಫಾಲ್ಸ್ ಐತಲ್ರಿ 750 ಮೀಟರ್ ಎತ್ತರದಿಂದ ಬೀಳ್ತೈತ್ರಿ. ಎತ್ತರದಿಂದ ಧುಮುಕುತ್ತಿರುವ ನೀರು, ಸುತ್ತಲೂ ಹಸಿರು ಪ್ರಕೃತಿ, ಬೀಸುತ್ತಿರುವ ತಂಪಾದ ಗಾಳಿ, ಪ್ರಕೃತಿಯ ಅದ್ಭುತ ವಿಸ್ಮಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುವ ಕ್ಷಣ. ಜೀವನದೊಳಗ ಸಮಸ್ಯೆಗಳು ಜಲಪಾತದಂಗ ಜೋರಾಗಿ ಬರ್ತಾವ್ರಿ. ನಾವು ಧೈರ್ಯದಿಂದ ಎದುರಿಸಿದ್ರೆ ತಾವ ಹರಿದು ಹೋಗ್ತಾವ್ರಿ. ಈಗ ನಾವು ಕಾಡಿನಲ್ಲಿ ನಡೆಯುತ್ತಾ ಮುಂದಿನ ಸ್ಥಳದ ವೀಕ್ಷಣೆಗೆ ಹೊಂಟಿದ್ದೇವೆ. ಇಲ್ಲೇ ನಾವು ಈಗ ಗೋಲ್ಡ್ ಕ್ರೀಕ್ ಪಾಂಡ್ ಅನ್ನುವಂಥ ಅದ್ಭುತ ಸ್ಥಳಕ್ಕೆ ಬಂದೇವ್ರಿ. ಇಲ್ಲೇ ಸ್ವರ್ಗಾನ ಭೂಮಿ ಮೇಲೆ ತಂದಿಟ್ಟಂಗಾಗೈತೆ ನೋಡ್ರಿ. ಯಾಕಂದ್ರ ಸುತ್ತಲಿನ ಬೆಟ್ಟ ಗುಡ್ಡ ಹಸಿರು ಪರಿಸರದ ಪ್ರತಿಬಿಂಬ ತಿಳಿಯಾದ ನೀರಿನೊಳಗ ಕಾಣಿಸ್ಲಿಕ್ಕತ್ತೈತ್ರಿ. ಈಗ ನಾವು ಇಲ್ಲೇ ಅಲ್ಕಾಯ್ ಬೀಚ್ ಪಾರ್ಕಿಗೆ ಬಂದೇವ್ರಿ. ಸಮುದ್ರ ತೀರದ ಅಲೆಗಳ ಶಬ್ದ, ತಂಪಾದ ಗಾಳಿ, ದೂರದ ತೀರದಲ್ಲಿ ಕಾಣುವ ಸಿಯಾಟಲ್ ನಗರದ ದೃಶ್ಯ. ನಮಸ್ಕಾರ ರೀ ಬಂಧುಗಳ. ಮುಂದಿನ ವ್ಲಾಗ್ ಒಳಗ ಅಮೇರಿಕಾದ ಇನ್ನೂ ಸುಂದರ ಸ್ಥಳಗಳನ್ನು ನೋಡೋಣ. ನನ್ನ ಈ ವ್ಲಾಗ್ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.